ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಭಗವದ್ಗೀತೆಯ 2ನೇ ಅಧ್ಯಾಯವಾದ ಸಾಂಖ್ಯಯೋಗವು ಅರ್ಜುನನ ವಿಷಾದ ಮತ್ತು ಅವನ ಕರ್ತವ್ಯದ ಬಗ್ಗೆ ಉದ್ಭವಿಸಿದ ಸಂದಿಗ್ಧತೆಯನ್ನು ನಿವಾರಿಸಲು ಶ್ರೀಕೃಷ್ಣನು ನೀಡುವ ಜ್ಞಾನದ ಸಾರವಾಗಿದೆ. ಕುರುಕ್ಷೇತ್ರ ಯುದ್ಧದ ರಣಾಂಗಣದಲ್ಲಿ ತಮ್ಮ ಬಂಧು ಬಳಗದವರ ವಿರುದ್ಧ ಹೋರಾಡಲು ಹಿಂದೇಟು ಹಾಕುವ ಅರ್ಜುನನಿಗೆ ಶ್ರೀಕೃಷ್ಣನು ಆತ್ಮಜ್ಞಾನ, ಕರ್ಮಯೋಗ ಮತ್ತು ಸ್ಥಿತಪ್ರಜ್ಞೆಯ ಮಹತ್ವವನ್ನು ವಿವರಿಸುತ್ತಾನೆ. ಈ ಅಧ್ಯಾಯವು ಗೀತೆಯ ಮೂಲಭೂತ ತತ್ವಗಳನ್ನು ಪರಿಚಯಿಸುತ್ತದೆ. ಅರ್ಜುನನ ದುಃಖವು ಕೇವಲ ತಾತ್ಕಾಲಿಕ ಭಾವನೆಗಳಿಗಷ್ಟೇ ಸೀಮಿತವಾಗಿರದೆ ಜೀವನದ ಆಳವಾದ ಪ್ರಶ್ನೆಗಳನ್ನು ಎತ್ತುತ್ತದೆ. ಆತ್ಮದ ಅಮರತ್ವ, ಕರ್ಮದ ಸ್ವರೂಪ ಮತ್ತು ನಿಜವಾದ ಜ್ಞಾನದ ಮಾರ್ಗವನ್ನು ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ತಿಳಿಸುತ್ತಾನೆ. ಅರ್ಜುನನ ಮನಸ್ಸಿನ ಗೊಂದಲವನ್ನು ಪರಿಹರಿಸುವ ಮೂಲಕ ಪ್ರತಿಯೊಬ್ಬ ಮನುಷ್ಯನು ಎದುರಿಸುವ ಜೀವನದ ಸವಾಲುಗಳಿಗೆ ಮಾರ್ಗದರ್ಶನ ನೀಡುವಂತಹ ಅಮೂಲ್ಯವಾದ ಉಪದೇಶಗಳನ್ನು ಈ ಅಧ್ಯಾಯವು ಒಳಗೊಂಡಿದೆ. ಸಾಂಖ್ಯಯೋಗವು ಕೇವಲ ತತ್ವಜ್ಞಾನದ ಚರ್ಚೆಯಾಗಿರದೆ ಪ್ರಾಯೋಗಿಕ ಜೀವನಕ್ಕೆ ಅನ್ವಯಿಸುವಂತಹ ಮಾರ್ಗದರ್ಶನವನ್ನು ನೀಡುತ್ತದೆ. ಕರ್ತವ್ಯದ ಮಹತ್ವ, ಭಾವನೆಗಳ ನಿಯಂತ್ರಣ ಮತ್ತು ಸಮಚಿತ್ತತೆಯಿಂದ ಜೀವನವನ್ನು ನಡೆಸುವ ವಿಧಾನವನ್ನು ಈ ಅಧ್ಯಾಯವು ವಿವರಿಸುತ್ತದೆ. ಈ ಅಧ್ಯಾಯವನ್ನು ತಿಳಿದುಕೊಳ್ಳುವುದರಿಂದ ನಾವು ನಮ್ಮ ಜೀವನದಲ್ಲಿ ಎದುರಾಗುವ ಯಾವುದೇ ಸಂದಿಗ್ಧತೆಯನ್ನು ನಿವಾರಿಸಿಕೊಂಡು ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳಬಹುದು. ಶ್ಲೋಕ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಮಶ್ರು ಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಮುವಾಚ ಮಧುಸೂದನಃ. 1. ಅರ್ಥ. ಸಂಜಯನು ಹೇಳಿದನು, ಕರುಣೆಯಿಂದ ವ್ಯಾಕುಲನಾದ, ಕಣ್ಣೀರಿನಿಂದ ತುಂಬಿದ ಮತ್ತು ದುಃಖದಿಂದ ಕಂಗೆಟ್ಟಿದ್ದ ಆ ಅರ್ಜುನನನ್ನು ನೋಡಿ ಮಧುಸೂದನನಾದ ಶ್ರೀಕೃಷ್ಣನು ಈ ವಾಕ್ಯವನ್ನು ಹೇಳಿದನು. ವಿವರಣೆ. ಈ ಶ್ಲೋಕವು ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ನಡೆಯುವ ಸಂಭಾಷಣೆಯ ಒಂದು ಭಾಗವಾಗಿದೆ. ಧೃತರಾಷ್ಟ್ರನಿಗೆ ಯುದ್ಧದ ದೃಶ್ಯಗಳನ್ನು ವಿವರಿಸುತ್ತಿರುವ ಸಂಜಯನು ಅರ್ಜುನನ ಮನಸ್ಸಿನ ಸ್ಥಿತಿಯನ್ನು ಇಲ್ಲಿ ತಿಳಿಸುತ್ತಿದ್ದಾನೆ. ಅರ್ಜುನನು ಕರುಣೆಯಿಂದ ತುಂಬಿ ಹೋಗಿದ್ದಾನೆ. ತನ್ನ ಬಂಧು ಮಿತ್ರರು, ಗುರು ಹಿರಿಯರ ವಿರುದ್ಧ ಯುದ್ಧ ಮಾಡಬೇಕಾದ ಸಂದಿಗ್ಧತೆಯಲ್ಲಿ ಸಿಲುಕಿದ್ದಾನೆ. ಇದರಿಂದ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ದುಃಖದಿಂದ ಮನಸ್ಸು ತೊಳಲುತ್ತಿದೆ. ಅರ್ಜುನನ ಈ ಸ್ಥಿತಿಯನ್ನು ನೋಡಿದ ಶ್ರೀಕೃಷ್ಣನು ಅವನಿಗೆ ಜ್ಞಾನೋಪದೇಶವನ್ನು ಮಾಡಲು ನಿರ್ಧರಿಸುತ್ತಾನೆ. ಮಧುಸೂದನ ಎನ್ನುವ ಹೆಸರು ಶ್ರೀಕೃಷ್ಣನದು. ಇದು ಮಧು ಎನ್ನುವ ರಾಕ್ಷಸನನ್ನು ಕೊಂದಿದ್ದರಿಂದ ಬಂದಿದೆ. ಇಲ್ಲಿ ಮಧು ಎನ್ನುವುದು ದುಷ್ಟತನದ ಸಂಕೇತವಾಗಿದೆ. ಇಲ್ಲಿ ಕೃಷ್ಣ ಅರ್ಜುನನ ದುಃಖವನ್ನು ತೆಗೆದುಹಾಕಲು ತತ್ವದ ಬೋಧನೆ ಮಾಡ್ತಾನೆ. ಈ ಶ್ಲೋಕವು ಭಗವದ್ಗೀತೆಯು ಹೇಗೆ ಪ್ರಾರಂಭವಾಗುತ್ತದೆ ಎನ್ನುವುದನ್ನು ತಿಳಿಸುತ್ತದೆ ಮತ್ತು ಅರ್ಜುನನು ಎದುರಿಸುತ್ತಿರುವ ನೈತಿಕ ಮತ್ತು ಅಸ್ತಿತ್ವದ ಬಿಕ್ಕಟ್ಟನ್ನು ತಿಳಿಸುತ್ತದೆ. ಈ ಶ್ಲೋಕವು ಗೀತೆಯಲ್ಲಿನ ಮುಖ್ಯ ಸಾರಾಂಶವನ್ನು ತಿಳಿಸುತ್ತದೆ. ಕೃಷ್ಣ ಅರ್ಜುನನ ದುಃಖವನ್ನು ನಿವಾರಿಸಿ ಜ್ಞಾನ ನೀಡುವ ಸಲುವಾಗಿ ಮುಂದಿನ ಶ್ಲೋಕಗಳಲ್ಲಿ ಉಪದೇಶ ಮಾಡುತ್ತಾನೆ. ಶ್ಲೋಕ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಮಕೀರ್ತಿಕರಮರ್ಜುನ. 2. ಅರ್ಥ. ಶ್ರೀ ಭಗವಂತನು ಹೇಳಿದನು, ಅರ್ಜುನ, ಈ ಕಷ್ಟಕಾಲದಲ್ಲಿ ಈ ರೀತಿಯ ಮೋಹವು ನಿನಗೆ ಎಲ್ಲಿಂದ ಬಂತು? ಇದು ಶ್ರೇಷ್ಠರಿಗೆ ತಕ್ಕುದಲ್ಲ, ಸ್ವರ್ಗಕ್ಕೆ ಒಯ್ಯುವುದಿಲ್ಲ ಮತ್ತು ಕೀರ್ತಿಯನ್ನು ನಾಶ ಮಾಡುತ್ತದೆ. ವಿವರಣೆ. ಇಲ್ಲಿ ಶ್ರೀಕೃಷ್ಣನು ಅರ್ಜುನನ ಮಾನಸಿಕ ದುರ್ಬಲತೆಯನ್ನು ಪ್ರಶ್ನಿಸುತ್ತಿದ್ದಾನೆ. ಯುದ್ಧದಂತಹ ಗಂಭೀರ ಸಮಯದಲ್ಲಿ ಅರ್ಜುನನು ದುರ್ಬಲನಾಗಿ ದಿಕ್ಕುತೋಚದವನಂತೆ ವರ್ತಿಸುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತನಾಗಿ ಪ್ರಶ್ನಿಸುತ್ತಿದ್ದಾನೆ. ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಈ ಕಷ್ಟದ ಸಮಯದಲ್ಲಿ ಈ ಭ್ರಮೆ, ಕಶ್ಮಲಂ ಹೇಗೆ ಉಂಟಾಯಿತು ಎಂದು ಕೃಷ್ಣನು ಅರ್ಜುನನನ್ನು ಪ್ರಶ್ನಿಸುತ್ತಾನೆ. ವಿಷಮೆ ಎಂದರೆ ಸಮಯದಲ್ಲಿ ಅಥವಾ ಕಷ್ಟದ ಸಮಯದಲ್ಲಿ. ಅನಾರ್ಯಜುಷ್ಟಂ, ಇದು ಆರ್ಯರಿಗೆ, ಶ್ರೇಷ್ಠರಿಗೆ ತಕ್ಕುದಲ್ಲ. ಒಬ್ಬ ಶ್ರೇಷ್ಠ ಕ್ಷತ್ರಿಯನಾದ ನೀನು ಈ ರೀತಿ ದುರ್ಬಲನಾಗಿ ವರ್ತಿಸುವುದು ಸರಿಯಲ್ಲ ಎಂದು ಕೃಷ್ಣನು ಅರ್ಜುನನಿಗೆ ಬುದ್ಧಿ ಹೇಳುತ್ತಿದ್ದಾನೆ. ಅಸ್ವರ್ಗ್ಯಂ, ಇದು ಸ್ವರ್ಗಕ್ಕೆ ಒಯ್ಯುವುದಿಲ್ಲ. ಕರ್ತವ್ಯದಿಂದ ವಿಮುಖನಾಗುವುದು ಸ್ವರ್ಗಕ್ಕೆ ಹೋಗಲು ಸಹಾಯಕವಾಗುವುದಿಲ್ಲ. ಅದು ಒಬ್ಬನನ್ನು ಅವನ ಕರ್ತವ್ಯದಿಂದ ವಿಮುಖನನ್ನಾಗಿಸಿ ದುರ್ಬಲನನ್ನಾಗಿಸುತ್ತದೆ. ಅಕೀರ್ತಿಕರಂ, ಇದು ಕೀರ್ತಿಯನ್ನು ನಾಶ ಮಾಡುತ್ತದೆ. ಯುದ್ಧದಿಂದ ಓಡಿ ಹೋಗುವುದು ಕ್ಷತ್ರಿಯನ ಕೀರ್ತಿಯನ್ನು ನಾಶ ಮಾಡುತ್ತದೆ ಎಂದು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಾನೆ. ಶ್ರೀಕೃಷ್ಣನು ಅರ್ಜುನನಿಗೆ ಅವನ ಕರ್ತವ್ಯದ ಮಹತ್ವವನ್ನು ತಿಳಿಸುತ್ತಿದ್ದಾನೆ. ಕ್ಷತ್ರಿಯನಾಗಿ ಯುದ್ಧ ಮಾಡುವುದು ಅವನ ಕರ್ತವ್ಯ. ಕರ್ತವ್ಯದಿಂದ ವಿಮುಖನಾಗುವುದು ಅವನಿಗೆ ಕೀರ್ತಿಯನ್ನು ತರುವುದಿಲ್ಲ ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ. ಈ ಶ್ಲೋಕವು ಕರ್ತವ್ಯದ ಮಹತ್ವ ಮತ್ತು ದೌರ್ಬಲ್ಯವನ್ನು ತ್ಯಜಿಸುವ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಕೃಷ್ಣನು ಅರ್ಜುನನನ್ನು ಅವನ ಮಾನಸಿಕ ದುರ್ಬಲತೆಯಿಂದ ಹೊರಗೆ ತರಲು ಪ್ರಯತ್ನಿಸುತ್ತಿದ್ದಾನೆ.
ಮತ್ತು ಯುದ್ಧಭೂಮಿಯಲ್ಲಿ ಒಬ್ಬ ಕ್ಷತ್ರಿಯನಾಗಿ ಅವನ ಕರ್ತವ್ಯವನ್ನು ನೆನಪಿಸುತ್ತಿದ್ದಾನೆ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ.